ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಬಿ ಎಡ್ನ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಲ್ಲಿ ಒಂದು ಪ್ರಶ್ನೆಗಳಿರುವಂಥದ್ದಾಗಿರುತ್ತೆ. ಒಂದು ಬಿ ಎಡ್ನ ಫೋರ್ತ್ ರೌಂಡ್ ಪ್ರಕ್ರಿಯೆ ಯಾವ ಥರ ಇರುತ್ತೆ 2026 ನಂತರದಲ್ಲಿ ಅಭ್ಯರ್ಥಿಗಳು ಯಾರೆಲ್ಲ ಏನೇನ ಮಾಡಬೇಕಿರುತ್ತೆ, ನಂತರ ಈ ಒಂದು ಯಾರನ್ನ ಅರ್ಹರಿರ್ತಾರೆ, ಯಾವೆಲ್ಲ ಅಭ್ಯರ್ಥಿಗಳು ಯಾರನ್ನ ಪರಿಗಣಿಸ್ತಾರೆ ಫೋರ್ತ್ ರೌಂಡ್ಗೆ, ನಂತರದಲ್ಲಿ ಅಭ್ಯರ್ಥಿಗಳಿಗೆ ಹೆಸರು ಬಂದಿಲ್ಲ, ಸ್ಟಾರ್ ಬಂದಿಲ್ಲ, ನಂತರ ಸೀಟ್ ಸಿಕ್ಕಿರುವಂಥ ಕಾಲೇಜುಗಳ ಅಂತಕ್ಕಂಥ ಅಭ್ಯರ್ಥಿಗಳು ಇವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಫೋರ್ತ್ ರೌಂಡ್ಗೆ ಕನ್ಸಿಡರ್ ಆಗುತ್ತೆ ಇಲ್ವಾ, ಯಾರೇನೇನು ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿ ಬಿಡುತ್ತೆ ತಿಳ್ಕೊಂತಾರೆ. ಹೆಚ್ಚುವರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬೇಕು ಅಂದರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಯೂಟ್ಯೂಬ್ನಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಆ ಮುಖಾಂತರ ನಾವು ಬಿ ಎಡ್ ಆಗಿರ್ಬೋದು ಟಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಗಳನ್ನು ನಿಮಗೆ ನೀಡ್ತಾ ಇರ್ತೀವಿ. ನೀವು ಅದನ್ನು ವೀಕ್ಷಣೆ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ ಇನ್ನು ಹೆಚ್ಚುವರಿ ಮಾಹಿತಿಗಳನ್ನು ವಿಡಿಯೋ ಮುಖಾಂತರ ಪಡ್ಕೋಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಅಥವಾ ನಾವು ಲೈವ್ ಸ್ಟ್ರೀಮ್ಸ್ಗೆ ಬಂದ ಸಂದರ್ಭದಲ್ಲೂ ಕೂಡ ನೀವು ಅದನ್ನು ವೀಕ್ಷಣೆ ಮಾಡಬೇಕು ಅಂದರೆ ಒಂದು ಬಿ ಎಡ್ನ ಒಂದು ಕೋಚಿಂಗ್ ವೀಡಿಯೋಸ್ ಆಗಿರ್ಬೋದು, ಅಭ್ಯರ್ಥಿಗಳಿಗೆ ಕನ್ನಡ ವೇದ ಕೋಚಿಂಗ್ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದಾಗಿರುತ್ತೆ. ಯೂಟ್ಯೂಬ್ನಲ್ಲಿ ಜಾಯ್ನ್ ಆಪ್ಷನ್ ಇರುತ್ತೆ, ಅಲ್ಲಿ ಜಾಯ್ನ್ ಆಗೋರ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಕೂಡ ಆಗುತ್ತೆ ವಿಡಿಯೋಸ್ ಮುಖಾಂತರ ಅಂತ ಹೇಳ್ತಾ ಇದೀಗ ಅಭ್ಯರ್ಥಿಗಳಿಗೆ ಅಲ್ಲಿ ಕೂಡ ಭೇಟಿ ಮಾಡಿ ವಿಸಿಟ್ ಮಾಡಿ ನೋಡಬಹುದಾಗಿರುತ್ತೆ ಅಭ್ಯರ್ಥಿಗಳು. ಹಾಗೆ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇವು ಇನ್ಸ್ಟಾಮ್ ಆಗಿರ್ಬೋದು, ಇವುಗಳ ಲಿಂಕ್ ಈ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ಕ್ವಿಕ್ ಇನ್ಫಾರ್ಮೇಷನ್ ಪಡ್ಕೋಬೋದಾಗಿರುತ್ತೆ. ಒಂದು ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಒಂದು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಅಭ್ಯರ್ಥಿಗಳಿಗೆ ಒಂದು ಆಪ್ಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ನಿಮಗೆ ಟೆಲಿಗ್ರಾಮ್ ಆಗಿರ್ಬೋದು ಇವುಗಳ ಮುಖಾಂತರ ಸಿಗ್ತಾ ಇರುತ್ತೆ ಅಭ್ಯರ್ಥಿಗಳೇ. ಸೊ ಈಗ ಒಂದೊಂದಾಗಿ ತಿಳಿಸುವಂತಂದರೆ ಫೋರ್ತ್ ರೌಂಡ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟನ್ನು ಇದುವರೆಗೂ ಕೊಟ್ಟಿಲ್ಲ. ಇದು ನಿಮಗೆ ಕ್ಲಾರಿಫಿಕೇಶನ್ ಇರಲಿ. ಬಟ್ ಈಗ ಅಭ್ಯರ್ಥಿಗಳಿಗೆ ಯಾರೆಲ್ಲ ಕೆಲ ಅಭ್ಯರ್ಥಿಗಳಿಗೆ ಸ್ಟಾರ್ ಬಂದಿದೆ, ಹೆಸರು ಬಂದಿಲ್ಲ, ಸಿಕ್ಕಿರೋ ಕಾಲೇಜ್ ಬೇಡ, ಆ ಅಭ್ಯರ್ಥಿಗಳಲ್ಲಿ ಒಂದು ಡೌಟ್ಸ್ ಇದಾವೆ. ಫೋರ್ತ್ ರೌಂಡ್ ಬಗ್ಗೆ ಮಾಹಿತಿ ಬೇಕು, ಇನ್ಫಾರ್ಮೇಷನ್ ಬೇಕು ಅಂತ ಅವ್ರ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ ಇಲ್ಲಿ. ಸೊ ಆ ಒಂದು ಅಭ್ಯರ್ಥಿಗಳಿಗೆ ಅಂತಂದರೆ ಬಿ ಎಡ್ನಲ್ಲಿ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 8, 2026 ತನಕ ಅಡ್ಮಿಷನ್ ಆಗಲಿಕ್ಕೆ ಅವಕಾಶನ CSL ಅಂದರೆ CSL ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅವಕಾಶ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅಲ್ಲಿ ತನಕ ಯಾವುದೇ ಪ್ರಕ್ರಿಯೆಗಳು ಆಗೋದಿಲ್ಲ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ. ಅಂದರೆ ವಿದ್ಯಾರ್ಥಿಗಳು ಎಲ್ಲ ವೆಯ್ಟ್ ಮಾಡಬೇಕಿರುತ್ತೆ. ಸೊ ಯಾರು ಏನೇನು ಮಾಡಬೇಕು ಆ ಡೇಟ್ ಒಳಗಡೆ ಅದ್ರ ಬಗ್ಗೆ ಮಾಹಿತಿನ ಕೊಡುವಂತಂದರೆ ಈಗ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ ಅನ್ಕೊಳ್ಳಿ, ಈ ಒಂದು ಅಭ್ಯರ್ಥಿಗಳು ಏನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ಆಟೋಮೆಟಿಕ್ಲಿ ನೀವು ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ, ಅರ್ಥ ಆಗಿದೆ ಅನ್ಕೊಳ್ಳಿ. ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಆಟೋಮೆಟಿಕ್ ಆಗಿ ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಬಟ್ ಇವಾಗ ಕೆಲವೊಂದು ಅಭ್ಯರ್ಥಿಗಳು ಲಾಗಿನ್ ಎಲ್ಲ ಚೆಕ್ ಮಾಡ್ತಿದ್ದೀರಾ, ಸೊ ಅದು ಓಪನ್ ಆಗೋದಿಲ್ಲ ಅಭ್ಯರ್ಥಿಗಳಿಗೆ. ಯಾಕೆಂದರೆ ಅಲ್ಲಿ ಚಾಲೆಂಜ್ ಜನರೇಟ್ ಮಾಡಲಿಕ್ಕೆ ಅಭ್ಯರ್ಥಿಗಳಿಗೆ ಅಂದರೆ ಸೀಟ್ ಸಿಕ್ಕಿರೋರ್ಗೆ ಅಡ್ಮಿಷನ್ ಆಗಲಿಕ್ಕೆ ಅದು ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ರೌಂಡ್ ಹೋಗ್ತೀವಿ, ಸೀಟ್ ಸಿಕ್ಕಿದೆ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ಅದು ಕೊಟ್ಟಿರೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಆಟೋಮೆಟಿಕ್ ಆಗಿ ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ, ವೆಯ್ಟ್ ಮಾಡಿ. ನಂತರದಲ್ಲಿ ಒಂದು ಯಾರನ್ನ ಅಭ್ಯರ್ಥಿಗಳಿಗೆ ಇನ್ನೂ ಒಂದು ಸೀಟ್ ಸಿಕ್ಕಿದೆ ಅಭ್ಯರ್ಥಿಗಳಿಗೆ, ಇವಾಗ ಸ್ಟಾರ್ ಮಾರ್ಕ್ ಬಂದಂಥ ಅಭ್ಯರ್ಥಿಗಳು ಆಯಿತು ಏನು ಮಾಡಬೇಕು ಅಂತ ಇವ್ರಿಗೆ ಆಟೋಮೆಟಿಕ್ ಆಗಿ ಎಲಿಜಿಬಲ್ ಇರ್ತೀರಾ. ಮತ್ತು ಈಗ ಹೆಸರೇ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಹೆಸರು ಏನಕ್ಕೆ ಬಂದಿಲ್ಲ ನೀವು ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕಿರುತ್ತೆ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ನಿಮಗೆ 2 ಬಾರಿ ಕೂಡ ಕಾಲೇಜ್ ಸೀಟ್ ಸಿಕ್ಕಿತ್ತು ಅಂದರೆ ನಿಮಗೆ ಎಲಿಜಿಬಿಲಿಟಿ ಇರೋದಿಲ್ಲ, ನಿಮಗೆ ಅವಕಾಶ ಮುಗಿದಿದೆ ಅಂತಲೇ ಅರ್ಥ. ನಂತರದಲ್ಲಿ ಇವಾಗ ಫಸ್ಟ್ ರೌಂಡಲ್ಲಿ ಸ್ಟಾರ್ ಬಂದಿತ್ತು, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ನಂತರ ನೆಕ್ಸ್ಟ್ ರೌಂಡ್ ಅಂತ ಕೊಟ್ವಿ ಸ್ಟಾರ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಆಟೋಮೆಟಿಕ್ಕಾಗಿ ಎಲಿಜಿಬಲ್ ಇರ್ತೀರಾ ನೀವು. ಓಕೆನಾ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಭ್ಯರ್ಥಿಗಳಿಗೆ 2 ಬಾರಿನೂ ಸೀಟ್ ಸಿಕ್ಕಿಲ್ಲ, 3ನೇ ಬಾರಿ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ ಅನ್ಕೊಳ್ಳಿ ಅಭ್ಯರ್ಥಿಗಳಿಗೆ. ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ಎಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರೇ ಬಂದಿಲ್ಲ, ಥರ್ಡ್ ರೌಂಡಲ್ಲೂ ಹೆಸರೇ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ಅನ್ಕೊಳ್ಳಿ. 3 ರೌಂಡಲ್ಲಿ ಹೆಸರೇ ಬಂದಿಲ್ಲ ನಿಮ್ಮದು. ಕಾಮನ್ ಆಗಿ ಥರ್ಡ್ ರೌಂಡಲ್ಲಿ ಎಲ್ಲ ಪರ್ಸೆಂಟ್ ಇರುವಂಥ ಅಭ್ಯರ್ಥಿಗಳನ್ನ ಕನ್ಸಿಡರ್ ಮಾಡಿದ್ದಾರೆ, ಆದರೂ ಕೂಡ ಹೆಸರು ಬಂದಿಲ್ಲ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಾದರೂ ಸಮಸ್ಯೆಗಳಾಗಿರಬಹುದು ಅಭ್ಯರ್ಥಿಗಳಿಗೆ. ಸೊ ನೀವು ಆಯ್ಕೆ ಮಾಡ್ಕೊಳ್ಳುವಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಡಯಟ್ ನೋಡಲ್ ಸೆಂಟರ್ ಅಂತ ಏನು ಕರೀತಿಲ್ಲ, ಅಲ್ಲಿ ಹೋಗೋರ ಮುಖಾಂತರ ಏನಾಗಿದೆ ಅಂತ ವಿಚಾರಿಸ್ಕೊಂಬನ್ನಿ. ನಿಮ್ಮ ಒಂದು ಅಪ್ಲಿಕೇಶನ್ ಐಡಿ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ವೆರಿಫಿಕೇಶನ್ ಸರಿಯಾಗಿ ಆಗದೇನೆ ಹೋಗ್ಬೋದಾಗಿರುತ್ತೆ. 3 ರೌಂಡ್ ಆದರೂ ಕೂಡ ಹೆಸರು ಬಂದಿಲ್ಲ ನಿಮ್ಮದು ಅಂದರೆ ಎಲಿಜಿಬಲ್ ಲಿಸ್ಟಲ್ಲಿ ಹೆಸರಿದ್ದರೆ ಸಮಸ್ಯೆ ಇರೋದಿಲ್ಲ. ಬಟ್ ಎನ್ಕ್ವೈರಿ ಮಾಡ್ಕೊಂಬನ್ನಿ, 3 ರೌಂಡಲ್ಲೂ ಹೆಸರೇ ಬಂದಿಲ್ಲ ನಿಮ್ಮದು ಸೆಲೆಕ್ಷನ್ ಲಿಸ್ಟಲ್ಲಿ ಅಂದರೆ ಹೆಸರು ಬಂದು ಸ್ಟಾರ್ ಬಂದಿದ್ದರೆ ಸಮಸ್ಯೆ ಇರೋದಿಲ್ಲ, ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಓಕೆ, ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅಂದರೆ ಜನವರಿ 8ನೇ ತಾರೀಕಿನ ಒಳಗಾಗಿ ನೀವು ಯೂಸರ್ ಡಿ ಪಾಸ್ವರ್ಡ್ ಎಲ್ಲ ಹಾಕೊಂಡು ನಾವು ಯಾವ ಥರ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ದೀವಿ. ಒಂದು ವೆಬ್ಸೈಟ್ನಲ್ಲಿ ಯೂಸರ್ ಡಿ ಪಾಸ್ವರ್ಡ್ ಎಲ್ಲ ಹಾಕೋರ ಮುಖಾಂತರ ನಂತರ ಅಲ್ಲಿ ನೆಕ್ಸ್ಟ್ ರೌಂಡ್ ಆಪ್ಷನ್ ಕಾಣುತ್ತೆ ನಿಮಗೆ. ಅಂದರೆ ಚಲನ್ ಪಕ್ಕದಲ್ಲಿ ನೆಕ್ಸ್ಟ್ ರೌಂಡು ಲಾಗೌಟ್ ಅಂತ ಇರುತ್ತೆ, ಅಲ್ಲಿ ಅಭ್ಯರ್ಥಿಗಳು ಕ್ಲಿಕ್ ಮಾಡಿ ನೆಕ್ಸ್ಟ್ ರೌಂಡನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಬೇಕಿರೋದ್ರಿಂದ ಸಿಕ್ಕಿರೋ ಕಾಲೇಜ್ ಬೇಡ ಅಂತ ನೀವು ಅದನ್ನು ಆಯ್ಕೆ ಮಾಡಲೇಬೇಕಿರುತ್ತಿಲ್ಲ. ಅಂದರೆ ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರೋದಿಲ್ಲ, ನೀವು ಸೆಲೆಕ್ಟ್ ಮಾಡಬೇಕಿರುತ್ತೆ. ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ ಆಯ್ಕೆ ಬಯಸ್ತಿರೋದ್ರಿಂದ ಸಿಕ್ಕಿರೋ ಕಾಲೇಜ್ ಬೇಡ ಅಂತ ಅದನ್ನು ಅಭ್ಯರ್ಥಿಗಳು ಆಯ್ಕೆ ಬಯಸ್ತೀರಾ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟಾಗ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಗ ಅಭ್ಯರ್ಥಿಗಳನ್ನ ಕನ್ಸಿಡರ್ ಮಾಡ್ತಾರೆ. ಬಟ್ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ಮಾತ್ರ ನಿಮಗೆ ಕಾಲೇಜ್ ಸೀಟ್ ಸಿಕ್ಕಿರಬೇಕಿರುತ್ತೆ. ನಿಮಗೆ 2ನೇ ಬಾರಿ ಇದು ಸೀಟ್ ಸಿಕ್ಕಿದೆ ಅಂದರೆ ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಭ್ಯರ್ಥಿಗಳೇ. ಮೆಜಾರಿಟಿ ರೇರ್ ಕೇಸಲ್ಲಿ ಆಗ್ಬೋದೇನೋ, ಬಟ್ ಮೆಜಾರಿಟಿ ಇಲಾಖೆ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಪ್ರಕಾರದಲ್ಲಿ ಆಗೋದಿಲ್ಲ. ಫಸ್ಟ್ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಥರ್ಡ್ ರೌಂಡಲ್ಲಿ ಮತ್ತೆ ನಿಮಗೆ ಸೀಟ್ ಸಿಕ್ಕಿದೆ ಅಂದರೆ ಇದೇ ಅಂತಿಮ ಆಗಿರುತ್ತೆ. ಅಥವಾ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಸೆಕೆಂಡ್ ರೌಂಡ್ ಸ್ಟಾರ್ ಬಂದಿತ್ತು, ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ಇದೇ ಅಂತಿಮ ಆಗಿರುತ್ತೆ. ಸೊ 2ನೇ ಬಾರಿ ನಿಮಗೆ ಏನಾದರೂ ಕಾಲೇಜ್ ಸೀಟ್ ಸಿಕ್ಕಿದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರೋದಿಲ್ಲ. ಫಸ್ಟ್ ಟೈಮ್ ಕಾಲೇಜ್ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡ್ಕೋಬೋದು. ಅರ್ಥ ಆಗೋ ಥರ ನಾನು ಹೇಳ್ತಿದ್ದೀವಿ, ಎಕ್ಸ್ಪ್ಲೇನನ್ನು ಕರೆಕ್ಟಾಗಿ ಕೇಳಿಸ್ಕೊಡಿ. ಮತ್ತು ಅಭ್ಯರ್ಥಿಗಳಿಗೆ ಇವಾಗ ಆಪ್ಷನ್ ಎಂಟ್ರಿ ಮತ್ತು ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗಳಿದ್ದಾವಲ್ಲ ಅಭ್ಯರ್ಥಿಗಳು ಯಾರನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇವಾಗ ಕಾಮನ್ ಆಗಿ ಇವಾಗ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಂಥ ಅಭ್ಯರ್ಥಿಗಳಾಗಿರ್ಬೋದು, ಇತರ ಅಭ್ಯರ್ಥಿಗಳಾಗಿರ್ಬೋದು, ಇವಾಗ ಕಾಮನ್ ಆಗಿ ಅಭ್ಯರ್ಥಿಗಳಿಗೆ ಅರ್ಥ ಆಗಿರುತ್ತೆ.